ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್. ವಿದ್ಯಾರ್ಥಿಗಳೇ, ಈ ನಮ್ಮ ಫ್ರಂಟ್ ಲೈನ್ IAS ಅಕಾಡೆಮಿಗೆ ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ತರಗತಿಯನ್ನ ಆರಂಭಿಸೋಣ. ವಿದ್ಯಾರ್ಥಿಗಳೇ, ನಾವು ಇಂದಿನ ಒಂದು ತರಗತಿಯಲ್ಲಿ ಭಾರತದ ಇತಿಹಾಸವನ್ನ ನಾವು ಇಂದಿನಿಂದ ಆರಂಭ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಹೀಗಾಗಿ ಈ ಒಂದು ಭಾರತದ ಇತಿಹಾಸ ಅಂತಂದಾಗ ವಿದ್ಯಾರ್ಥಿಗಳೇ, ನಾವು 4 ಭಾಗಗಳಾಗಿ ಅಧ್ಯಯನವನ್ನ ಮಾಡ್ತೇವೆ ನೋಡಿ. ಒಂದು ಪ್ರಾಚೀನ ಭಾರತದ ಇತಿಹಾಸ, ನಂತರ ಮಧ್ಯಕಾಲೀನ ಭಾರತದ ಇತಿಹಾಸ, ನಂತರ ಆಧುನಿಕ ಭಾರತದ ಇತಿಹಾಸ, ನಂತರ ನಾವು ಕರ್ನಾಟಕ ಇತಿಹಾಸವನ್ನ 4 ಭಾಗಗಳಾಗಿ ಅಧ್ಯಯನ ಮಾಡ್ತೇವೆ. ಮತ್ತೊಂದಿದೆ ವಿದ್ಯಾರ್ಥಿಗಳೇ, ಏನಪ್ಪಾ ಅಂತಂದ್ರೆ ವರ್ಲ್ಡ್ ಹಿಸ್ಟ್ರಿ ಇದೆ ವಿದ್ಯಾರ್ಥಿಗಳೇ. ವಿಶ್ವದ ಇತಿಹಾಸವನ್ನ ನಾವು ಅಧ್ಯಯನ ಮಾಡಂಗಿಲ್ಲ ವಿದ್ಯಾರ್ಥಿಗಳೇ. ಅವರು ಅದನ್ನು ಯಾರಪ್ಪ ಅಧ್ಯಯನ ಮಾಡ್ತಾರೆ ಅಂದಾಗ, ಈ ಟೀಚರ್ ಎಕ್ಸಾಮ್ ಬರೆಯೋರು, ಡಿಗ್ರಿ ಕಾಲೇಜಲ್ಲಿ PU ಕಾಲೇಜ್ ಲೆಕ್ಚರ್ ಅವ್ರು ಅಧ್ಯಯನ ಮಾಡ್ತಿರ್ತಾರಲ್ಲ, ಅವ್ರು ಅಧ್ಯಯನ ಮಾಡ್ತಾರೆ. ಯಾಕೆಂದ್ರೆ ಅವರಲ್ಲಿ ಮಕ್ಕಳಿಗೆ ಟೀಚ್ ಮಾಡ್ಬೇಕು, ಹಾಗಾಗಿ ಅವ್ರು ಅಧ್ಯಯನ ಮಾಡಿರ್ತಾರೆ. ಹಾಗಾಗಿ ನಮ್ಗೆ ಈ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಮ್ಗೆ KPS ಏನು ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ವಿಶ್ವದ ಇತಿಹಾಸವನ್ನ ಅಧ್ಯಯನ ಮಾಡಲ್ಲ ವಿದ್ಯಾರ್ಥಿಗಳೇ. ಕೇವಲ ಮೆಸೊಪೊಟೇಮಿಯಾ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ ಅವೆಲ್ಲ 8th 9th ಅಲ್ಲಿ ಏನ್ ಬರುತ್ತೆ ಸಣ್ಣ ಪುಟ್ಟ, ಅವನ್ನ ನಾವು ಅಧ್ಯಯನ ಮಾಡ್ಕೊಂಡಿರ್ತೀವಿ. ನಮ್ಗೆ ಅಷ್ಟಿದ್ರೆ ಸಾಕು ವಿದ್ಯಾರ್ಥಿಗಳೇ ನೋಡಿ. ಹೀಗಾಗಿ ಈ ಒಂದು ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಭಾರತ ಇತಿಹಾಸ, ಕರ್ನಾಟಕ ಇತಿಹಾಸ ಅಂದಾಗ ವಿದ್ಯಾರ್ಥಿಗಳೇ, ಈ 4 ಭಾಗ ನಮ್ಗೆ ಅತ್ಯಂತ ಹೆಚ್ಚು ಪ್ರಮುಖವಾದಂತಹ ಟಾಪಿಕ್ ಯಾವ್ದಪ್ಪ ಅಂದಾಗ ಆಧುನಿಕ ಭಾರತದ ಇತಿಹಾಸ ನೋಡಿ. ಆಧುನಿಕ ಭಾರತ ಇತಿಹಾಸವೊಂದಲ್ಲೇ ನಾವು ಹೆಚ್ಚು ಪ್ರಶ್ನೆಗಳನ್ನ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಯಾಕೆಂದ್ರೆ ನಮ್ಮ ಗಾಂಧಿ ಹೀಗಾಗಿರ್ಬೋದು, ನಾವು ಸಂಪೂರ್ಣವಾದಂತ ಇತಿಹಾಸ ದೊರೆತಿರುವಂತದ್ದು ಯಾವುದು? ಆಧುನಿಕ ಭಾರತ ಇತಿಹಾಸ, ಫ್ರೀಡಮ್ ಮೂವ್ಮೆಂಟ್. ಹಾಗಾಗಿ ನಾವು ಮೊದಲು ಈ ಒಂದು ಆಧುನಿಕ ಭಾರತ ಇತಿಹಾಸವನ್ನು ಅಧ್ಯಯನ ಮಾಡ್ಕೊಂಡು, ನಂತರ ಪ್ರಾಚೀನ, ನಂತರ ಮಧ್ಯಕಾಲೀನ, ನಂತರ ನಾವು ಕರ್ನಾಟಕ ಇತಿಹಾಸವನ್ನ ಎಲ್ಲವನ್ನ ಸವಿವರವಾಗಿ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳ. ಹೀಗಾಗಿ ನೀವು ಈ ನಮ್ಮ ಫ್ರಂಟ್ ಲೈನ್ IAS ಅಕಾಡೆಮಿ ಆಪ್ ಅಲ್ಲಿ ನೀವು ಜಾಯ್ನ್ ಆಗೋದ್ರ ಮೂಲಕ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಮೆಂಟಲ್ ಎಬಿಲಿಟಿ, ಎಕನಾಮಿಕ್ಸ್, ಕರೆಂಟ್ ಅಫೈರ್ಸ್ ಆಗಿರ್ಬೋದು, ಕನ್ನಡ, ಇಂಗ್ಲಿಷ್, RD, ಪಂಚಾಯತ್, ಎನಿ ಒಂದು ಸಬ್ಜೆಕ್ಟ್ ವಿದ್ಯಾರ್ಥಿಗಳ ಎಲ್ಲ ಒಂದೇ ವೇದಿಕೆಯಲ್ಲಿ ದೊರೆಯುತ್ತದೆ. ಈ ನಮ್ಮ ಫ್ರಂಟ್ ಲೈನ್ IAS ಅಕಾಡೆಮಿ ಆಪ್ ಅಲ್ಲಿ ನೀವು ಜಾಯ್ನ್ ಆಗಿ, ನಂತರ ನಿಮ್ಮ ಸ್ನೇಹಿತರಿಗೂ ಸಹ ಜಾಯಿನ್ ಮಾಡಿಸಿ, ಒಂದು ಉತ್ತಮ ಸ್ನೇಹಿತ, ಉತ್ತಮ ಪುಸ್ತಕ ಅಂದ್ರೆ ಇಂದಿನ ಉತ್ತಮ ತರಗತಿಗಳು ಒಬ್ಬ ವ್ಯಕ್ತಿಯ ಜೀವನವನ್ನ ರೂಪಿಸಬಲ್ಲದ್ದು ಏನ್ ಗಾದೆ ಇದೆ, ಅದಕ್ಕೆ ಮತ್ತೊಬ್ಬರ ಜೀವನವನ್ನ ರೂಪಿಸುವುದಕ್ಕೆ ನೀವು ಸಹ ಕಾರಣರಾಗಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಆರಂಭಿಸೋಣ ವಿದ್ಯಾರ್ಥಿಗಳೇ ನೋಡಿ. ಈ ಒಂದು ಭಾರತದ ಇತಿಹಾಸ ಅಂತಂದಾಗ ನಾವು ಆಧುನಿಕ ಭಾರತದ ಇತಿಹಾಸವನ್ನ ಫಸ್ಟ್ ಅಧ್ಯಯನ ಮಾಡ್ತೇವೆ ನೋಡಿ. ಈ ಆಧುನಿಕ ಭಾರತದ ಇತಿಹಾಸದಲ್ಲಿ ಮೊದಲ ಟಾಪಿಕ್ ಯಾವ್ದಪ್ಪ ಅಂದಾಗ ಯುರೋಪಿಯನ್ನರ ಆಗಮನ ನೋಡಿ. ಯುರೋಪಿಯನ್ನರ ಆಗಮನ, ಯುರೋಪಿಯನ್ನರ ಆಗಮನ ನೋಡಿ ವಿದ್ಯಾರ್ಥಿಗಳೇ. ನಾವು ಆಧುನಿಕ ಭಾರತದ ಇತಿಹಾಸದಲ್ಲಿ ಮೊದಲು ಯುರೋಪಿಯನ್ನರ ಆಗಮನವನ್ನು ಅಧ್ಯಯನ ಮಾಡ್ತೇವೆ. ಇದರಲ್ಲಿ ಈ ನಮ್ಮ ಪೋರ್ಚುಗೀಸರು, ಡಚ್ಚರು, ನಂತರ ಬ್ರಿಟಿಷರು, ನಂತರ ಫ್ರೆಂಚರನ್ನ ಇತಿಹಾಸವನ್ನ ನಾವು ಅಧ್ಯಯನ ಮಾಡ್ತೇವೆ ನೋಡಿ. ತದನಂತರ ವಿದ್ಯಾರ್ಥಿಗಳೇ 3 ಕರ್ನಾಟಕ ಯುದ್ಧಗಳನ್ನು ಅಧ್ಯಯನ ಮಾಡ್ತೇವೆ. ನಂತರ ನಾವು ಪ್ಲಾಸಿ ಕದನವನ್ನು ಅಧ್ಯಯನ ಮಾಡ್ತೇವೆ, ಬಕ್ಸಾರ್ ಕದನವನ್ನು ಅಧ್ಯಯನ ಮಾಡ್ತೇವೆ ನೋಡಿ. ನಂತರ 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ಅಧ್ಯಯನ ಮಾಡ್ತೇವೆ. ನಂತರ 3 ಆಂಗ್ಲೋ ಮರಾಠ ಯುದ್ಧಗಳನ್ನು ಅಧ್ಯಯನ ಮಾಡ್ತೇವೆ. ನಂತರ 2 ಆಂಗ್ಲೋ ಸಿಖ್ ಯುದ್ಧಗಳನ್ನು ಅಧ್ಯಯನ ಮಾಡ್ತೇವೆ. ನಂತರವೇ ನಾವು 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಮೇ 10 ಇದನ್ನ ನಾವು ಅಧ್ಯಯನ ಮಾಡ್ತೇವೆ ವಿದ್ಯಾರ್ಥಿಗಳೇ ನೋಡಿ. ಇದೆಲ್ಲದರ ತದನಂತರ ನಾವು ಮತ್ತೇನಪ್ಪ ಅಧ್ಯಯನ ಮಾಡ್ತೇವೆ ಅಂದ್ರೆ ಭಾರತ ದೇಶದಲ್ಲಿ ಗವರ್ನರ್ ಜನರಲ್ಗಳ ಆಡಳಿತ ನೋಡಿ. ಭಾರತ ದೇಶದಲ್ಲಿ ಗವರ್ನರ್ ಜನರಲ್ಗಳ ಆಡಳಿತವನ್ನು ನಾವು ಅಧ್ಯಯನ ಮಾಡ್ತೇವೆ. ನಂತರ ವೈಸ್ರಾಯ್ಗಳ ಆಡಳಿತವನ್ನು ನಾವು ಅಧ್ಯಯನ ಮಾಡ್ತೇವೆ ನೋಡಿ. ತದನಂತರ ನಾವೇನಪ್ಪಾ ಅಂದಾಗ 1857ರ ದಂಗೆ ನಂತರ ನಾವು ಭಾರತದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಯಾರಾಗಿರ್ಬೋದು, ಈಶ್ವರಚಂದ್ರ ವಿದ್ಯಾಸಾಗರ್ ಅವರಾಗಿರ್ಬೋದು, ಆತ್ಮಾರಾಮ ಪಾಂಡುರಂಗರವರನ್ನ ಬಗ್ಗೆ ಆಗಿರ್ಬೋದು ಅಂದ್ರೆ ಪ್ರಾರ್ಥನಾ ಸಮಾಜ, ನಂತರ ಸತ್ಯಶೋಧಕ ಸಮಾಜ, ಜ್ಯೋತಿಬಾ ಫುಲೆ ಅವರ ಇತಿಹಾಸ ಆಗಿರ್ಬೋದು, ದಯಾನಂದ ಸರಸ್ವತಿ ಅವರ ಇತಿಹಾಸ ಆಗಿರ್ಬೋದು, ನಂತರ ಥಿಯೋಸಾಫಿಕಲ್ ಸೊಸೈಟಿ ಆಗಿರ್ಬೋದು, ಅಲಿಗರ್ ಚಳುವಳಿ ಆಗಿರ್ಬೋದು, ಡಾಕ್ಟರ್ ಅನಿಬೆಸೆಂಟ್ ಅವರ ಇತಿಹಾಸ ಆಗಿರ್ಬೋದು, ಸ್ವಾಮಿ ವಿವೇಕಾನಂದರ ಇತಿಹಾಸ ಆಗಿರ್ಬೋದು, ನಂತರ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಇತಿಹಾಸವನ್ನ ಇವೆಲ್ಲವನ್ನು ನಾವು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ನಾವು ಅಧ್ಯಯನ ಮಾಡ್ತೇವೆ ನೋಡಿ. ನಂತರ ನಾವು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನ ಅಧ್ಯಯನ ಮಾಡ್ತೇವೆ ನೋಡಿ. ತದನಂತರ ನಾವು ಸ್ವತಂತ್ರ ಚಳವಳಿಯ 3 ಹಂತಗಳಾದಂತ ಮಂದಗಾಮಿಗಳಿಗ, ತೀವ್ರವಾದಿಗಳಿಗ, ಗಾಂಧಿಯುಗವನ್ನು ಅಧ್ಯಯನ ಮಾಡ್ತೇವೆ. ಇದ್ರ ಮಧ್ಯೆ ನಾವು ನಂತರ ಏನ್ ಮಾಡಿರ್ತೇವೆ, ಕ್ರಾಂತಿಕಾರಿಗಳ ಬಗ್ಗೆ ಸ್ವಲ್ಪ ನಾವು ಅಧ್ಯಯನ ಮಾಡಿರ್ತೇವೆ.
ಹೀಗಾಗಿ ಕೊನೆಗೆ ನಮ್ಮ ತಾತ ಗಾಂಧಿ ತಾತ 1947 ಆಗಸ್ಟ್ 15ಕ್ಕೆ ನಮ್ಗೆ ಸ್ವಾತಂತ್ರ್ಯ ತಂದುಕೊಡ್ತೈತೆ. ಆದ್ರೆ ನಾವು 1947 ಜನವರಿ 30ನೇ ತಾರೀಕಿನಂದು 1948 ಜನವರಿ 30ನೇ ತಾರೀಕಿನಂದು ಮಹಾತ್ಮ ಗಾಂಧೀಜಿಯವರು ಹತ್ಯೆಗೀಡಾಗ್ತಾರೆ. ಹಾಗಾಗಿ ನಂತರ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲರು ಕಾಶ್ಮೀರ, ಜುನಾಗಢ, ಹೈದರಾಬಾದ್ ಪ್ರಾಂತ್ಯವನ್ನ ಹೇಗೆ ಭಾರತದ ಒಂದು ಒಕ್ಕೂಟದಲ್ಲಿ ಸೇರ್ಪಡೆ ಮಾಡೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು, ಯಾವ ಸೇರ್ಪಡೆ ಆದೋ, ಯಾವ ಸಮಸ್ಯೆ ಇಲ್ಲಿ ಇದೆ, ಅದಕ್ಕೆ ಮುಂದೆ ಏನಾಗ್ತೈತೆ ಎಲ್ಲವನ್ನು ನಾವಿಷ್ಟು ಆಧುನಿಕ ಭಾರತದ ಇತಿಹಾಸದಲ್ಲಿ ನಾವು ಅಧ್ಯಯನ ಮಾಡ್ತೇವೆ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿ, ಇಷ್ಟನ್ನು ನಾವು ಅಧ್ಯಯನ ಮಾಡಿದ್ರೆ ಇದಿಷ್ಟು ಸಹ ಆಧುನಿಕ ಭಾರತ ಇತಿಹಾಸದ ಒಂದು ಸಿಲೆಬಸ್ ಆಗಿರುವಂತದ್ದು ವಿದ್ಯಾರ್ಥಿಗಳ. ನೋಡಿ ಇಷ್ಟನ್ನು ನಾವು ಅಧ್ಯಯನ ಮಾಡ್ಲೇಬೇಕು. ಇಷ್ಟನ್ನು ಅಧ್ಯಯನ ಮಾಡಿದ್ರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ವಿದ್ಯಾರ್ಥಿಗಳ 50% ರೆಡಿ ಆಗಿದ್ದೇವೆ ಅಂತ ವಿದ್ಯಾರ್ಥಿಗಳೇ. ನೋಡಿ ಹೀಗಾಗಿ ಈ ಒಂದು ಯುರೋಪಿಯನ್ನರ ಆಗಮನ, ಈ ಒಂದು ಯುರೋಪಿಯನ್ನರ ಆಗಮನ ಅಂದಾಗ ವಿದ್ಯಾರ್ಥಿಗಳೇ, ಈ ನಮ್ಮ ಭಾರತ ದೇಶದಲ್ಲಿ ಜನಸಂಖ್ಯೆ ಉದಯ ಆದಾಗಿನಿಂದ ಯುರೋಪಿಯನ್ನರು ಅಂದ್ರೆ ವಿದೇಶಿಗರು ಭಾರತ ದೇಶಕ್ಕೆ ಬರ್ತಾ ಇದ್ರು. ಕಾರಣ ಏನಪ್ಪಾ ಅಂತಂದಾಗ ಭಾರತ ದೇಶದಲ್ಲಿ ಇದ್ದಂತ ಅಮೂಲ್ಯವಾದಂತಹ ಸಾಂಬಾರ್ ಪದಾರ್ಥಗಳನ್ನು ಹೊತ್ತುಕೊಂಡು ಹೋಗಿ ಅವರಲ್ಲಿ ವ್ಯಾಪಾರವನ್ನ ಮಾಡಿ ಅಪಾರವಾದಂತಹ ಲಾಭವನ್ನ ಸಂಪಾದನೆ ಮಾಡ್ತಿದ್ರು. ಈ ಅಪಾರವಾದಂತಹ ಲಾಭವನ್ನು ಸಂಪಾದನೆ ಮಾಡುತ್ತಿದ್ದರಿಂದ ಅವರೇನ್ ಮಾಡ್ತಿದ್ರು, ಭಾರತಕ್ಕೆ ಬರ್ತಿದ್ರು. ಹಾಗಾದ್ರೆ ಯಾವ ಒಂದು ಕಣಿವೆಯ ಯಾವ ಒಂದು ಭೂಮಾರ್ಗದ ಮೂಲಕ ಯುರೋಪಿಯನ್ನರು ಭಾರತ ದೇಶಕ್ಕೆ ಮೊದಲು ಆಗಮನ ಆಗ್ತಾ ಇದ್ರು? ನೋಡಿ, ಭಾರತ ದೇಶದಲ್ಲಿ ಅಂತ ಅಮೂಲ್ಯವಾದಂತಹ ಸಾಂಬಾರ ಪದಾರ್ಥಗಳನ್ನ ಹೊತ್ಕೊಂಡು ಹೋಗ್ತಿದ್ರು, ಅವ್ರವ್ರ ದೇಶದಲ್ಲಿ ವ್ಯಾಪಾರ ಮಾಡ್ಕೊಂತಿದ್ರು, ಲಾಭನ ಸಂಪಾದನೆ ಮಾಡ್ತಿದ್ರು, ಮತ್ತೆ ಭಾರತಕ್ಕೆ ಬರ್ತಿದ್ರು, ಮತ್ತೆ ಭಾರತ ತಗೊಂಡು ಹೋಗ್ತಿದ್ರು. ಹಾಗಾದ್ರೆ ಇವರು ಮೊದಲು ಭಾರತ ದೇಶಕ್ಕೆ ಯಾವ ಒಂದು ಕಣಿವೆಯ ಮೂಲಕ, ಯಾವ ಒಂದು ಭೂಮಾರ್ಗದ ಮೂಲಕ ಭಾರತ ದೇಶಕ್ಕೆ ಆಗಮಿಸುತ್ತಿದ್ರು ಅಂದಾಗ ಭಾರತದ ವಾಯುವ್ಯ ಗಡಿ ಭಾಗವಾದಂತಹ ಖೈಬರ್ ಮತ್ತು ಬುಲಾನ್ ಕಣಿವೆಗಳ ಮೂಲಕ, ಭಾರತದ ವಾಯುವ್ಯ ಗಡಿ ಭಾಗವಾದಂತಹ ಖೈಬರ್ ಮತ್ತು ಬುಲಾನ್ ಕಣಿವೆಗಳ ಮೂಲಕ ಭಾರತ ದೇಶಕ್ಕೆ ಯುರೋಪಿಯನ್ನರು ಮೊದಲು ಆಗಮನವಾಗುತ್ತಿದ್ದರು. ನೋಡಿ ವಿದ್ಯಾರ್ಥಿಗಳೇ, ಭಾರತದ ವಾಯುವ್ಯ ಗಡಿ ಭಾಗ, ಭಾರತದ ವಾಯುವ್ಯ ಗಡಿ ಭಾಗವಾದಂತ ಖೈಬರ್ ಮತ್ತು ಬುಲಾನ್, ನೋಡಿ ಖೈಬರ್ ಮತ್ತು ಬುಲಾನ್ ಕಣಿವೆಗಳ ಮೂಲಕ, ನೋಡಿ ವಿದ್ಯಾರ್ಥಿಗಳೇ, ಖೈಬರ್ ಮತ್ತು ಬುಲಾನ್ ಕಣಿವೆಗಳ ಮೂಲಕ ಯುರೋಪಿಯನ್ನರು ಭಾರತ ದೇಶಕ್ಕೆ ಮೊದಲು ಭೂಮಾರ್ಗದ ಮೂಲಕ ಬರ್ತಾ ಇದ್ರು. ನೋಡಿ ವಿದ್ಯಾರ್ಥಿಗಳೇ, 8, 9, 10ನೇ ಕ್ಲಾಸ್ ತರಗತಿಯ ಮಕ್ಕಳಿಗೆ ಈ ಪ್ರಶ್ನೆ ರೈಸ್ ಆಗ್ತೈತೆ. ಯುರೋಪಿಯನ್ನರು ಭಾರತ ದೇಶಕ್ಕೆ ಯಾವ ಒಂದು ಭೂಮಾರ್ಗದ ಮೂಲಕ ಆಗಮಿಸುತ್ತಿದ್ದರು ಅಂತಂದಾಗ ಅವರು ಖೈಬರ್ ಮತ್ತು ಬುಲಾನ್ ಅಂತ ಬರೆದ್ಬಿಟ್ರೆ 2 ಮಾರ್ಕ್ಸ್. ಆದ್ರೆ ನಮ್ಗೆ 1 ಮಾರ್ಕ್ಸ್. ಅವ್ರ ಚಿಕ್ಕ ಮಕ್ಳಲ್ವಾ, ಅದಕ್ಕೆ 2 ಮಾರ್ಕ್ಸ್ ವಿದ್ಯಾರ್ಥಿಗಳೇ. ನಮ್ಗೆ 1 ಮಾರ್ಕ್ಸ್. ಯಾಕಿದ್ರೆ ಜೋಡಿ ಒಂದೇ ಆಪ್ಷನ್ ಬಂದಿರ್ತೈತೆ, ಹಾಗಾಗಿ 1 ಮಾರ್ಕ್ಸ್. ನಾವೇನಾದ್ರೂ ತಪ್ಪು ಹಾಕಿದ್ರೆ 1 ಮಾರ್ಕ್ಸ್. ಯಾಕಿದ್ರೆ 1 ಮಾರ್ಕ್ಸ್ ನೆಗೆಟಿವ್ ಇದೆ ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ಅದನ್ನ ನೆಗೆಟಿವ್ ನ ತಗೊಳ್ಳೇಬೇಕು. ಅದ್ ನಾವು ಬೇರೆಯವ್ರಿಗೆ ಪಾಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳೇ. ಹೀಗಾಗಿ ಯುರೋಪಿಯನ್ನರು ಮೊದಲು ಭಾರತ ದೇಶಕ್ಕೆ ವಾಯುವ್ಯ ಗಡಿ ಭಾಗವಾದಂತ ಖೈಬರ್ ಮತ್ತು ಬುಲಾನ್ ಕಣಿವೆಗಳ ಮೂಲಕ ಆಗಮಿಸುತ್ತಿದ್ದರು. ನೋಡಿ, ಈ ಆಗಮನವಾಗುತ್ತಿದ್ದಂತ ಒಂದು ಸಮಯದಲ್ಲೇ ನೋಡಿ, ಇದೇ ಕ್ರಿಸ್ತ ಶಕ 1453ರಲ್ಲಿ, ನೋಡಿ ಯಾವಾಗ, ಕ್ರಿಸ್ತ ಶಕ 1453ರಲ್ಲಿ, ನೋಡಿ ಕ್ರಿಸ್ತ ಶಕ 1453ರಲ್ಲಿ ಆಟೋಮನ್ ಟರ್ಕರ ಸುಲ್ತಾನನಾದಂತ ಮಹಮ್ಮದನು ಚಕ್ರವರ್ತಿ ಕಾನ್ಸ್ಟಂಟಿನೋಪಲ್ ನಗರವನ್ನು ಮುತ್ತಿಗೆ ಹಾಕಿ ವಶಪಡಿಸಿಕೊಂಡಾಗ ಭಾರತ ದೇಶಕ್ಕಿದ್ದಂತ ಏಕೈಕ ಭೂಮಾರ್ಗವನ್ನು ಮುಚ್ಚಲಾಯಿತು. ನೋಡಿ, 1453ರಲ್ಲಿ ಆಟೋಮನ್ ಟರ್ಕರ ಸುಲ್ತಾನ ಯಾರು? ಮಹಮ್ಮದ್. ನೋಡಿ ವಿದ್ಯಾರ್ಥಿಗಳೇ, ಆಟೋಮನ್ ಟರ್ಕರ ಸುಲ್ತಾನನಾದಂತ ಮಹಮ್ಮದನು ಚಕ್ರವರ್ತಿ ಕಾನ್ಸ್ಟಂಟೈನ್ನಿಂದ, ನೋಡಿ ಚಕ್ರವರ್ತಿ ಕಾನ್ಸ್ಟಂಟೈನ್ನಿಂದ ಕಾನ್ಸ್ಟಂಟಿನೋಪಲ್
ನಗರವನ್ನ ಮುತ್ತಿಗೆ ಹಾಕಿ ವಶಪಡಿಸಿಕೊಂಡಾಗ. ನೋಡಿ ವಿದ್ಯಾರ್ಥಿಗಳೇ, ಭಾರತ ದೇಶಕ್ಕಿದ್ದಂತ ಏಕೈಕ ಭೂಮಾರ್ಗವನ್ನು ಮುಚ್ಚಲಾಯಿತು. ನೋಡಿ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು ವಿದ್ಯಾರ್ಥಿಗಳೇ. ಯಾಕೆ ಅಂತಂದ್ರೆ 1453ರಲ್ಲಿ ಆಟೋಮನ್ ಸುಲ್ತಾನ ಯಾರು? ಆಟೋಮನ್ ಟರ್ಕರ ಸುಲ್ತಾನ ಯಾರು? ಮಹಮ್ಮದನು ಚಕ್ರವರ್ತಿ ಕಾನ್ಸ್ಟಂಟೈನ್ ನಿಂದ ಕಾನ್ಸ್ಟಂಟಿನೋಪಲ್ ನಗರವನ್ನು ಮುತ್ತಿಗೆ ಹಾಕಿ ವಶಪಡಿಸಿಕೊಂಡಾಗ ಭಾರತಕ್ಕಿದ್ದಂತ ಏಕೈಕ ಭೂಮಾರ್ಗ ಮುಚ್ಚಲಾಯಿತು. ನೋಡಿ ಇಲ್ಲಿ ಕಾನ್ಸ್ಟಂಟಿನೋಪಲ್ ನಗರದ ಚಕ್ರವರ್ತಿ ಆಗಿದ್ದಂತವನ್ ಯಾರು? ಕಾನ್ಸ್ಟಂಟೈನ್ ಅನ್ನನು. ನೋಡಿ ರಾಜನ ಹೆಸರು ಕಾನ್ಸ್ಟಂಟೈನ್ ಅಂತ. ರಾಜ ಕಾನ್ಸ್ಟಂಟೈನ್ ಎಂಬುವನು ಆಳ್ವಿಕೆ ಮಾಡುತ್ತಿರುವಂತ ನಗರ ಯಾವುದಂದಾಗ ಕಾನ್ಸ್ಟಂಟಿನೋಪಲ್ ನಗರ. ನೋಡಿ ಹಾಗಾಗಿ ನೀವು ವಿದ್ಯಾರ್ಥಿಗಳೇ ನೀವು ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ. ಯಾಕೆ? ರಾಜನ ಹೆಸರು ಚಕ್ರವರ್ತಿ ಹೆಸರು ಒಂದೇ ಐತೆ, ನಗರದ ಹೆಸರು ಒಂದೇ ಐತೆ. ಹಾಗಾಗಿ ನೀವು ಕನ್ಫ್ಯೂಸ್ ಮಾಡ್ಕೊಂಬಾರದು ವಿದ್ಯಾರ್ಥಿಗಳೇ. ಅದಕ್ಕೆ ನಾನು ನಿಮ್ಗೆ ಇದನ್ನ ಒತ್ತಿ ಹೇಳ್ತಾ ಇರುವಂತದ್ದು ವಿದ್ಯಾರ್ಥಿಗಳೇ. ಗೊತ್ತಾಯ್ತಾ ಈಗ ನಿಮ್ಗೆ? ನೋಡಿ ಹಾಗಾದ್ರೆ ಈ ಒಂದು ಕಾನ್ಸ್ಟಂಟಿನೋಪಲ್ ನಗರವನ್ನ ಮುತ್ತಿಗೆ ಹಾಕಿ ವಶಪಡಿಸಿಕೊಂಡಂತ ಒಂದು ಸಮಯದಲ್ಲಿ ಭಾರತ ದೇಶಕ್ಕಿದ್ದಂತ ಏಕೈಕ ಭೂಮಾರ್ಗವನ್ನ ಮುಚ್ಚಿದಂತವ್ರು ಯಾರು? ಮಹಮ್ಮದನು. ಆಗ ಭಾರತ ದೇಶಕ್ಕೆ ಏಕೈಕ ಭೂಮಾರ್ಗವನ್ನು ಮುಚ್ಚಿದಂತ ಒಂದು ಸಮಯದಲ್ಲಿ ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನ ಕಂಡು ಹಿಡಿಯುವುದು ಅನಿವಾರ್ಯವಾಯಿತು. ಇದನ್ನೇ ಸ್ಥಿತ್ಯಂತರದ ಆರಂಭದ ಘಟನೆಯ ಕಾಲ ಎಂದು ಕರೆಯುವರು. ಭಾರತ ದೇಶಕ್ಕಿದ್ದಂತ ಏಕೈಕ ಭೂಮಾರ್ಗವನ್ನು ಮುಚ್ಚಲಾಯಿತು. ಭಾರತ ದೇಶಕ್ಕಿದ್ದ ಏಕೈಕ ಭೂಮಾರ್ಗವನ್ನು ಮುಚ್ಚಲಾಯಿತು. ಆಗ ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನ ಕಂಡು ಹಿಡಿಯಬೇಕಾಯಿತು. ಇದನ್ನೇ ಸ್ಥಿತ್ಯಂತರದ ಆರಂಭದ ಘಟನೆಯ ಕಾಲ. ನೋಡಿ ವಿದ್ಯಾರ್ಥಿಗಳು, ಸ್ಥಿತ್ಯಂತರದ ಆರಂಭದ ಘಟನೆಯ ಕಾಲ ಎಂದು ಕರೆಯುವರು. ನೋಡಿ ವಿದ್ಯಾರ್ಥಿಗಳೇ, ಇದನ್ನ ಸ್ಥಿತ್ಯಂತರದ ಆರಂಭದ ಘಟನೆಯ ಕಾಲ, ಸ್ಥಿತ್ಯಂತರದ ಆರಂಭದ ಘಟನೆಯ ಕಾಲ ಎಂದು ಕರೆಯಲಾಗುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಮತ್ತೆ ಕ್ವಶನ್ ರೇಸ್ ಆಗ್ತೈತೆ. ಎಲ್ಲಿ ಕ್ವಶನ್ ರೇಸ್ ಆಗ್ತೈತಪ್ಪ ಅಂತಂದಾಗ ಈ ಕಾನ್ಸ್ಟಂಟಿನೋಪಲ್ ನಗರದ ಮೇಲೆ ಕ್ವಶನ್ ರೇಸ್ ಆಗ್ತದೆ. ನೋಡಿ ಎಲ್ಲಿ ರೇಸ್ ಆಗ್ತದೆ? ಈ ಕಾನ್ಸ್ಟಂಟಿನೋಪಲ್ ನಗರದ ಮೇಲೆ ಕ್ವಶನ್ ರೇಸ್ ಆಗ್ತದೆ. ಏನಪ್ಪಾ ಅಂದ್ರೆ ನೋಡಿ, ಕಾನ್ಸ್ಟಂಟಿನೋಪಲ್ ನಗರ ಮೊದಲು ಟರ್ಕಿ ದೇಶದ ಬಂದರು ನಗರ. ನೋಡಿ ಕಾನ್ಸ್ಟಂಟಿನೋಪಲ್ ನಗರ ಮೊದಲು ಟರ್ಕಿ ದೇಶದ ಬಂದರು ನಗರ. ನೋಡಿ ಕಾನ್ಸ್ಟಂಟಿನೋಪಲ್ ನಗರ ಮೊದಲೇನು? ಟರ್ಕಿ ದೇಶದ ಬಂದರು ನಗರವಾಗಿತ್ತು. ಟರ್ಕಿ ದೇಶದ ಬಂದರು ನಗರವಾಗಿತ್ತು. ನೋಡಿ ಹಾಗಾದ್ರೆ ಕಾನ್ಸ್ಟಂಟಿನೋಪಲ್ ನಗರದ ಮೊದಲ ಹೆಸರೇನು? ಮೊದಲ ಹೆಸರು ನೋಡಿ, ಕಾನ್ಸ್ಟಂಟಿನೋಪಲ್ ನಗರದ ಮೊದಲ ಹೆಸರೇನು? ಬೈಜಾಂಟಿಯಂ. ನೋಡಿ ವಿದ್ಯಾರ್ಥಿಗಳೇ, ಕಾನ್ಸ್ಟಂಟಿನೋಪಲ್ ನಗರದ ಮೊದಲ ಹೆಸರೇನು? ಬೈಜಾಂಟಿಯಂ. ಕಾನ್ಸ್ಟಂಟಿನೋಪಲ್ ನಗರದ ಪ್ರಸ್ತುತ ಹೆಸರೇನು? ಪ್ರಸ್ತುತ ಹೆಸರು ಕಾನ್ಸ್ಟಂಟಿನೋಪಲ್ ನಗರದ ಪ್ರಸ್ತುತ ಹೆಸರೇನು? ಇಸ್ತಾಂಬುಲ್. ನೋಡಿ ವಿದ್ಯಾರ್ಥಿಗಳೇ, ನೋಡಿ ಇಷ್ಟು ಕ್ವಶನ್ ಆಗುತ್ತೆ ಇಲ್ಲೇನೆ, ಇಷ್ಟು ಕ್ವಶನ್ ಆಗುತ್ತೆ ವಿದ್ಯಾರ್ಥಿಗಳೇ. ಕಾನ್ಸ್ಟಂಟಿನೋಪಲ್ ನಗರ ಮೊದಲೇನಾಗಿತ್ತು? ಟರ್ಕಿ ದೇಶದ ಬಂದರು ನಗರವಾಗಿತ್ತು. ಆದರೆ ಇಂಥ ಒಂದು ಸಮಯದಲ್ಲಿ ಕಾನ್ಸ್ಟಂಟಿನೋಪಲ್ ನಗರದ ಮೊದಲ ಹೆಸರೇನು? ಬೈಜಾಂಟಿಯಂ. ಕಾನ್ಸ್ಟಂಟಿನೋಪಲ್ ನಗರದ ಪ್ರಸ್ತುತ ಹೆಸರೇನು? ಇಸ್ತಾಂಬುಲ್. ನೋಡಿ ವಿದ್ಯಾರ್ಥಿಗಳೇ, ನಮ್ಗೆ ಇದು ಹೆಚ್ಚು ಕ್ವಶನ್ ಆಗ್ತಿದೆ ಇತ್ತೀಚೆಗೆ. ಈ ಕಾನ್ಸ್ಟಂಟಿನೋಪಲ್ ನಗರದ ಪ್ರಸ್ತುತ ಹೆಸರೇನು? ಕಾನ್ಸ್ಟಂಟಿನೋಪಲ್ ನಗರದ ಇಂದಿನ ಹೆಸರೇನು ಅಂತ ಇಸ್ತಾಂಬುಲ್ ಅಂತ. ನಮ್ಗೆ ಇದೇನಾದ್ರು ಯಾರಾದ್ರೂ ಕ್ವಶನ್ ಹಾಕ್ಬಿಡ್ತಾರಪ್ಪ, ಕಾನ್ಸ್ಟಂಟಿನೋಪಲ್ ನಗರದ ಮೊದಲ ಹೆಸರೇನು ಅಂತ ಹಾಕ್ಬಿಡ್ತಾನೆ. ನಮ್ಮ ಮೈಂಡಿಗೆ ಮೊದಲ ಹೆಸರು ಅಂತ ನಾವು ನೋಡಲ್ಲ, ಇಸ್ತಾಂಬುಲ್. ಯಾಕೆಂದ್ರೆ ನಮ್ಮ ಮೈಂಡಿಗೆ ಇಸ್ತಾಂಬುಲ್ ಸೇರ್ಕೊಂಡ್ಬಿಟ್ಟಿದೆ. ಇಸ್ತಾಂಬುಲ್ ಅಂತ ಒಂದು ಗುದ್ದ ಅವನು ಒಂದು ಕಾಲ ಗುದ್ದು ಬಿಡ್ತಾನೆ ನೋಡಿ. ಅವಾಗ ಇನ್ನೊಂದು ಅಪ್ಲಿಕೇಶನ್ ಹಾಕಾಗಿ ರೆಡಿ ಮಾಡ್ಬೇಕು, 12 ವರ್ಷ ನೋಟಿಫಿಕೇಶನ್ ಕಾಯ್ಬೇಕು. ನೋಡ್ರಿ ಹೆಂಗೈತೆ. ಒಂದನ್ನ ಯಾಮಾರ ನಾವು ಗುದ್ದಿವಿ ಅಂದ್ರೆ ಮತ್ತೆ 2 ವರ್ಷ ನಾವು ಅವ್ರನ್ನ ಕಾಯ್ಬೇಕು. ಯಾಕೆಂದ್ರೆ 2 ವರ್ಷ 3 ವರ್ಷ ಬೇಕು ಮತ್ತೆ ಅಪ್ಲಿಕೇಶನ್ ಬಿಡೋದಕ್ಕೆ, ಇನ್ನೊಂದು ನೋಟಿಫಿಕೇಶನ್ ಆಗೋದಕ್ಕೆ. ಇಂಥವು 2-3 ಸಾರಿ ಆಗ್ಬಿಟ್ರೆ 10 ವರ್ಷ ಹೊರಟೋತೈತೆ, ಮದುವೆ ಆಗೋ ವಯಸ್ಸು ಹೊರಟೋತೈತೆ, ಮದುವೆನೂ ಆಗಂಗಿಲ್ಲ, ಎಕ್ಸಾಮು ಪಾಸ್ ಮಾಡಂಗಿಲ್ಲ, ಹಿಂಗಾಗ್ಬಿಡ್ತದೆ ವಿದ್ಯಾರ್ಥಿಗಳೇ. ಹಂಗಾಗಿ ಹುಷಾರಾಗಿ ಹಾಕ್ಬೇಕು ನೋಡಿ. ಇದೇ ಕಾನ್ಸ್ಟಂಟಿನೋಪಲ್ ನಗರದ ಮೇಲೆ ಇನ್ನೂ ಕ್ವಶನ್ ಆಗ್ತದೆ ವಿದ್ಯಾರ್ಥಿಗಳೇ. ಏನಾಗ್ತದಪ್ಪ ಅಂದ್ರೆ
ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡಗಳ ನಡುವೆ ಹರಡಿರುವಂತಹ ವಿಶ್ವದ ಏಕೈಕ ನಗರ ಯಾವುದು? ಕಾನ್ಸ್ಟಂಟಿನೋಪಲ್ ನಗರ. ನೋಡಿ ವಿದ್ಯಾರ್ಥಿಗಳೇ, ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡಗಳ ನೋಡಿ ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡಗಳ ನಡುವೆ ಹರಡಿರುವಂತಹ ವಿಶ್ವದ ಏಕೈಕ ನಗರ. ನೋಡಿ, ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡಗಳ ನಡುವೆ ಹರಡಿರುವಂತಹ ವಿಶ್ವದ ಏಕೈಕ ನಗರ ಯಾವುದು? ಕಾನ್ಸ್ಟಂಟಿನೋಪಲ್ ನಗರ. ನೋಡಿ ವಿದ್ಯಾರ್ಥಿ, ಇದಕ್ಕೆ ಒಂದು ಕ್ವಶನ್ ಆಗ್ತಾನೆ. ಇನ್ನೊಂದು ಕ್ವಶನ್ ಆಗ್ತಾನೆ. ಯಾವ ರೀತಿ ಅಂದ್ರೆ, ಎರಡು ಖಂಡಗಳ ನಡುವೆ ಹರಡಿರುವಂತಹ ವಿಶ್ವದ ಏಕೈಕ ನಗರ ಯಾವುದು? ಕಾನ್ಸ್ಟಂಟಿನೋಪಲ್ ನಗರ. ನೋಡಿ, ಎರಡು ಖಂಡಗಳ ನಡುವೆ ಹರಡಿರುವಂತಹ ವಿಶ್ವದ ಏಕೈಕ ನಗರ ಯಾವುದು? ಕಾನ್ಸ್ಟಂಟಿನೋಪಲ್ ನಗರ. ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡಗಳ ನಡುವೆ ಹರಡಿರುವಂತಹ ವಿಶ್ವದ ಏಕೈಕ ನಗರ ಯಾವುದು? ಕಾನ್ಸ್ಟಂಟಿನೋಪಲ್ ನಗರ. ಅಂದ್ರೆ ಖಂಡಗಳ ಹೆಸರನ್ನ ಉಲ್ಲೇಖ ಮಾಡಿದ್ರು ಒಂದೇ ಉತ್ತರ, ಖಂಡಗಳ ಹೆಸರನ್ನ ಉಲ್ಲೇಖ ಮಾಡದೆ ಪ್ರಶ್ನೆ ಮಾಡೋದ್ರಿಂದ ಒಂದೇ ಉತ್ತರ ವಿದ್ಯಾರ್ಥಿಗಳೇ. ಬಟ್ ಕ್ವಶನ್ ಹೇಗೆ ಅನ್ನೋದು ನಾವು ಅಷ್ಟೇ ನೋಡ್ಕೊಬೇಕು ವಿದ್ಯಾರ್ಥಿಗಳೇ. ಯಾಕೆ ನಾವು ಓದಿರುವಂತದ್ದು, ಕೇಳಿರುವಂತ ಪ್ರಶ್ನೆ, ಅಲ್ಲಿರುವಂತ ಆಪ್ಷನ್, ಇವನ್ನೆಲ್ಲದಕ್ಕೂ ನಾವು ಹೊಂದಿಕೆ ಮಾಡ್ಬೇಕು. ನಾವು ಸುಮ್ನೆ ಏನೋ ಹೋಗಿ ಬುದ್ಧಿ ಬಂದ್ವಿ, ಅವ್ನು ನಮ್ಗೆಲ್ಲ ಕಾಲು ಸರಿಯಾಗಿ ಗುದ್ದುತ್ತಾ ಇರ್ತಾನೆ ವಿದ್ಯಾರ್ಥಿಗಳೇ. ಹಂಗಾಗಿ ಬಹಳ ಹುಷಾರಾಗಿರ್ಬೇಕು ನಾವು. ಯಾಕೆಂದ್ರೆ ನಾವು PUC ನಲ್ಲಿ, ಡಿಗ್ರಿನಲ್ಲಿ ಓದಿ ಬರೆಯುವುದೇ ಬೇರೆ, ಈ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಾವು ಚುಕ್ಕೆ ಹಾಕುವಂತದ್ದೇ ಬೇರೆ ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ಬಹಳ ಹುಷಾರಾಗಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ನ ಸಕ್ಸಸ್ ಆಗೋದ್ರಲ್ಲಿ ನಿಪುಣರಾಗಿರ್ಬೇಕು. ಇಲ್ಲಾಂದ್ರೆ ಸಾಯೋವರೆಗೂ ಓದ್ತಾ ಇದ್ರು ನಾವೇನು ಪ್ರಯೋಜನ ಆಗಲ್ಲ. ಓದಿ ಕೂಚ ಬಟ್ಟ ಆದಂತ ಜನ ಆಡ್ಕೊಂಡಂಗೆ ಆಗ್ಬಿಡ್ತದೆ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಇದಿಷ್ಟು ಸಹ ಇಲ್ಲಿ ಕ್ವಶನ್ ಆಗ್ತೈತೆ. ನೋಡಿ, ಹಾಗಾದ್ರೆ ಇಂಥ ಒಂದು ಸಮಯದಲ್ಲಿ ಇನ್ನೊಂದು ಏನಪ್ಪಾ ಅಂದಾಗ, ನೋಡಿ ಇವರು ಭಾರತ ದೇಶಕ್ಕಿದ್ದಂತ ಏಕೈಕ ಭೂಮಾರ್ಗವನ್ನು ಮುಚ್ಚಿದಂತ ಒಂದು ಸಮಯದಲ್ಲೇ ಯಾಕೆ ಹೊಸ ಜಲಮಾರ್ಗವನ್ನೇ ಕಂಡುಹಿಡಿಬೇಕು ಅಂತಂದ್ರು. ಅಂದ್ರೆ ವಿದ್ಯಾರ್ಥಿಗಳೇ, ಭಾರತ ದೇಶಕ್ಕೆ ಭೂಮಾರ್ಗ ಇಲ್ಲ. ಯಾಕಿಲ್ಲ ಅಂದಾಗ, ಉತ್ತರದಲ್ಲಿ ಹಿಮಾಲಯ ಪರ್ವತ ಇದೆ, ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ ಇದೆ. ನೋಡಿ, ಉತ್ತರಕ್ಕೆ ಹಿಮಾಲಯ ಪರ್ವತ ಐತೆ, ಪೂರ್ವ, ಪಶ್ಚಿಮ, ದಕ್ಷಿಣದಲ್ಲಿ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಇದೆ. ಹಾಗಾದ್ರೆ ಹಿಮಾಲಯ ಪರ್ವತವನ್ನ ಯಾವ ಕಾರಣಕ್ಕೂ ಹತ್ತಿ ಬರಕ್ಕಾಗಲ್ಲ ಯುರೋಪಿಯನ್ನರು. ಅವ್ರು ಹೆಂಗ್ ಬರ್ತಾರೆ? ಹೆಂಗೆ ಸಾಂಬಾರ ಪದಾರ್ಥ ತಗೊಂಡು ಹೋಗ್ತಾರೆ? ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರವನ್ನು ದಾಟಬೇಕು. ಅವಾಗ ದಾಟಬೇಕು ವಿದ್ಯಾರ್ಥಿಗಳು, ಇಲ್ಲಾಂದ್ರೆ ಬರೋದು ಕಷ್ಟ. ಅದು ಗೊತ್ತಾಯ್ತು ಅವ್ರಿಗೆ. ಆದರೆ ಭಾರತ ದೇಶಕ್ಕಿದ್ದಂತ ಏಕೈಕ ಒಂದೇ ಮಾರ್ಗ, ಭೂಮಾರ್ಗ ಯಾವುದು? ಭಾರತದ ವಾಯುವ್ಯ ಗಡಿ ಭಾಗವಾದ ಖೈಬರ್ ಮತ್ತು ಬುಲಾನ್ ಕಣಿವೆ. ಇದನ್ನ ಸಂಪೂರ್ಣ ಮುಚ್ಚದಂತವ್ರು ಯಾರು? ಬೇಲಿ ಹಾಕ್ಯಂಡ ಮಗ ಯಾರು? ಮಹಮ್ಮದ್. ನಾನು ಭಾರತ ದೇಶಕ್ಕೆ ಯಾರು ಹೋಗ್ ನಾನು ಇಲ್ಲಿ ಬಿಡಲ್ಲ ಅಂತ ಏನ್ ಮಾಡ್ರ? ಬೇಲಿ ಹಾಕಿಬಿಟ್ಟ. ನೋಡಿ ಹೆಂಗೈತೆ ಅಂದ್ರೆ, ಏನು ಆಗಿ ಏನು ಆಯ್ತು ಅಂದಂಗೆ. ನೋಡಿ ವಿದ್ಯಾರ್ಥಿಗಳೇ, ಹಾಗಾಗಿ ಭಾರತ ದೇಶಕ್ಕೆ ಹೊಸ ಜಲಮಾರ್ಗನೇ ಕಂಡುಹಿಡಿಬೇಕು. ಯಾಕೆಂದ್ರೆ ಇರೋದು ಒಂದೇ ಮಾರ್ಗ. ಯಾಕೆ? ಹಿಮಾಲಯ ಪರ್ವತ ಹತ್ತಿ ಹೋಗಕ್ಕಾಗಲ್ಲ, ಸುತ್ತು ಜಲಾವೃತವಾಗಿದೆ. ಹಾಗಾಗಿ ಹೊಸ ಜಲಮಾರ್ಗವನ್ನ ಕಂಡುಹಿಡಿಬೇಕಂತ ಹೊರಟ್ರು. ನೋಡಿ, ಹಾಗಾದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಆಗ್ತೈತಿ ನೋಡಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನ ಕಂಡು ಹಿಡಿಯುವುದಕ್ಕೆ ಆರಂಭಿಸಿದಂತ ಪ್ರಥಮ ದೇಶ ಯಾವುದು? ನೋಡಿ, ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನ ಕಂಡು ಹಿಡಿಯುವುದಕ್ಕೆ ಆರಂಭಿಸಿದಂತ ಪ್ರಥಮ ದೇಶ ಸ್ಪೇನ್. ನೋಡಿ ವಿದ್ಯಾರ್ಥಿಗಳೇ, ಪ್ರಥಮ ದೇಶ ಸ್ಪೇನ್. ಪ್ರಥಮ ದೇಶ ಸ್ಪೇನ್. ಎರಡನೇ ದೇಶ ಯಾವುದು? ಎರಡನೇ ದೇಶ ಪೋರ್ಚುಗಲ್. ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಮೈಂಡ್ ಅಲ್ಲಿ ಎಲ್ಲಾರ್ಗು ಏನಿದೆಯಪ್ಪ ಅಂತಂದ್ರೆ ಪೋರ್ಚುಗೀಸರು ಅಂತಾನೆ ವಿದ್ಯಾರ್ಥಿಗಳೇ. ಅದು ರಂಗದ ವಿದ್ಯಾರ್ಥಿಗಳೇ. ಭಾರತ ದೇಶಕ್ಕೆ ಮೊದಲ ಬಾರಿಗೆ ಜಲಮಾರ್ಗವನ್ನ ಕಂಡುಹಿಡಿಯುವುದಕ್ಕೆ ಆರಂಭ ಮಾಡಿದಂತವ್ರು ಯಾರು? ಸ್ಪೇನ್ ಅವರು ವಿದ್ಯಾರ್ಥಿಗಳೇ. ಬಟ್ ಅವರು ವಿಫಲರಾದ್ರು, ಭಾರತ ದೇಶಕ್ಕೆ ಬರಲಿಲ್ಲ. ಹಾಗಾಗಿ ಅವ್ರ ಇತಿಹಾಸನ ಹೆಚ್ಚಾಗಿ ಓದಿಲ್ಲ, ಹಂಗಾಗಿ ನಿಮಗೆ ಗೊತ್ತಿಲ್ಲ. ಹಾಗಾಗಿ ಫಸ್ಟ್ ಅವ್ರು ಆರಂಭ ಮಾಡಿದ್ರು, ಬಟ್ ಫೇಲ್ಯೂರ್ ಆದ್ರು ವಿದ್ಯಾರ್ಥಿಗಳೇ. ಬಟ್ ಸೆಕೆಂಡ್ ಆರಂಭ ಮಾಡಿದಂತವ್ರು ಯಾರು? ಪೋರ್ಚುಗೀಸರು. ಇವರು ಯಶಸ್ವಿಯಾದ್ರು, ಭಾರತ ದೇಶಕ್ಕೆ ಫಸ್ಟ್ ಬಂದ್ರು. ಹಾಗಾಗಿ ನಾವು ಪೋರ್ಚುಗೀಸರೆಲ್ಲ ನಮ್ಮ ಮೈಂಡ್ ಆಗವ್ರೆ, ಸ್ಪೇನ್ ನಮ್ಮ ಮೈಂಡ್ ಆಗಿಲ್ಲ. ನಾವ್ ಇನ್ ಮೇಲೆ ಸ್ಪೇನ್ನರ್ನ ನಾವ್ ಮೈಂಡ್ ಇಕ್ಕೆಂಬೇಕು. ನೋಡಿ, ಫಸ್ಟ್ ಬಂದ್ರು, ಫೇಲ್ಯೂರ್ ಆಗಿ ವಾಪಸ್ ಹೋದ್ರು, ಅವರಿಂದ ಆಗ್ಲಿಲ್ಲ. ಬಟ್ ಪೋರ್ಚುಗೀಸರು ಸಕ್ಸಸ್ ಆದ್ರು. ಇವ್ರ ಇತಿಹಾಸ ನಮ್ಗೆ ಗೋಚರ ಆಗಿರುವಂತದ್ದು ವಿದ್ಯಾರ್ಥಿಗಳೇ. ಹೀಗಾಗಿ ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು ವಿದ್ಯಾರ್ಥಿಗಳೇ. ನೋಡಿ, ಹಾಗಾದ್ರೆ ಇನ್ನೊಂದು ವಿಚಾರ ವಿದ್ಯಾರ್ಥಿಗಳೇ. ಆದ್ರೆ ಎಲ್ಲರೂ ಸಹ ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲೇಬೇಕು.
ಭಾರತ ದೇಶಕ್ಕೆ ಹೋಗ್ಲೇಬೇಕಂತ ಹೊರಟ್ರು. ಯಾಕೆ? ಅಮೂಲ್ಯ ಸಾಂಬಾರ್ ಪದಾರ್ಥಗಳು. ಇದ್ರ ಜೊತೆಗೆ ಮತ್ತೊಂದು ಏನ್ ಪ್ರೇರಣೆ ಆಯ್ತು? ಮಾರ್ಕೋ ಪೋಲೋನ ವರದಿ ವಿದ್ಯಾರ್ಥಿಗಳೇ, ಮಾರ್ಕೋ ಪೋಲೋನ ವರದಿ ನೋಡಿ ವಿದ್ಯಾರ್ಥಿಗಳೇ, ಯುರೋಪಿಯನ್ನರು ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಲೇಬೇಕು, ಹೋಗಲೇಬೇಕು ಅನ್ನೋದಕ್ಕೆ ಮತ್ತೊಂದು ಪ್ರೇರಣೆ ಏನಪ್ಪಾ ಅಂದಾಗ ಮಾರ್ಕೋ ಪೋಲೋನ ವರದಿ ವಿದ್ಯಾರ್ಥಿಗಳೇ. ಏನ್ ಈ ಮಾರ್ಕೋ ಪೋಲೋ ವರದಿ? ಈ ಮಾರ್ಕೋ ಪೋಲೋ ವಿಶ್ವ ಪರ್ಯಟನೆ ಮಾಡ್ತಾನಲ್ಲ, ಆಗ ಹೇಳ್ತಾನೆ ಏಷ್ಯಾದ ದೇಶಗಳಾದಂತ ಭಾರತ ಮತ್ತು ಚೀನಾ ದೇಶಗಳು ಅಪಾರವಾದಂತ ಸಂಪತ್ತಿನಿಂದ ಕೂಡಿವೆ. ಭಾರತ ದೇಶ ಅಪಾರವಾದಂತ ಸಂಪತ್ತಿನಿಂದ ಕೂಡೈತೆ. ಹಾಗಾಗಿ ಭಾರತ ದೇಶಕ್ಕೆ ಹೋದ್ರೆ ಅಲ್ಲಿರುವಂತ ಅಮೂಲ್ಯವಾದಂತ ಸಾಂಬಾರ್ ಪದಾರ್ಥಗಳನ್ನ ನಾವು ಹೊತ್ಕೊಂಡ್ ಬರ್ಬೋದು, ವ್ಯಾಪಾರ ಮಾಡ್ಬೋದು, ಲಾಭ ಸಂಪಾದನೆ ಮಾಡಬಹುದು ಎಂಬ ಅಂಶವನ್ನ ತಿಳಿಸಿದವರು ಯಾರಪ್ಪ ಅಂತಂದಾಗ ಮಾರ್ಕೋ ಪೋಲೋ. ಮಾರ್ಕೋ ಪೋಲೋ. ಆದ್ದರಿಂದ ಈ ಮಾರ್ಕೋ ಪೋಲೋನ ವರದಿ ಆಧಾರದ ಮೇಲೆ ಈ ಸಹ ಯುರೋಪಿಯನ್ನರು ಭಾರತಕ್ಕೆ ಬರಲು ಸಹ ಇದು ಕಾರಣವಾಗುತ್ತದೆ ನೋಡಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಂಥ ಒಂದು ಸಮಯದಲ್ಲಿ ಈ ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯುವುದಕ್ಕೆ ಈ ನಮ್ಮ ಪೋರ್ಚುಗಲ್ನ ನಾವಿಕನಾದಂತಹ ಬಾರ್ತಲೋಮೆ ಡಯಸ್ನು 1488ರಲ್ಲಿ ಆರಂಭ ಮಾಡ್ತಾನೆ ನೋಡಿ. 1488ರಲ್ಲಿ ಪೋರ್ಚುಗಲ್ ನಾವಿಕನಾದಂತಹ ಬಾರ್ತಲೋಮಿಯ ಡಯಾಸ್ ನೋಡಿ ವಿದ್ಯಾರ್ಥಿಗಳೇ, 1488ರಲ್ಲಿ ಪೋರ್ಚುಗೀಸ್ ನಾವಿಕನಾದಂಥ ಬಾರ್ತಲೋಮೆ ಡಯಾಸ್ನು ನಾನು ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯುತ್ತೇನೆ ಎಂದು ಆರಂಭವನ್ನ ಮಾಡಿದ. ಈ ಆರಂಭವನ್ನ ಮಾಡಿದಂತ ಬಾರ್ತಲೋಮೆ ಡಯಾಸ್ನು ಆಫ್ರಿಕಾದ ದಕ್ಷಿಣದ ತುದಿಯಾದಂತ ಕೇಪ್ ಅನ್ನು ತಲುಪಿದನು. ಇವನು ಆಫ್ರಿಕಾದ ದಕ್ಷಿಣದ ತುದಿಯಾದಂತ ಕೇಪ್ ತಲುಪಿದನು ನೋಡಿ ವಿದ್ಯಾರ್ಥಿಗಳೇ. 1488ರಲ್ಲಿ ಪೋರ್ಚುಗೀಸ್ ನಾವಿಕನಾದಂತ ಬಾರ್ತಲೋಮೆ ಡಯಾಸ್ನು ತಾನು ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯುತ್ತೇನೆ ಎಂದು ಹೊರಟು ಆಫ್ರಿಕಾದ ದಕ್ಷಿಣದ ತುದಿಯಾದಂತ ಕೇಪ್ ಅನ್ನು ತಲುಪ್ತಾನೆ. ಈ ಕೇಪ್ ಅನ್ನ ತಲುಪಿದಾಗ ಅವನಿಗೆ ಗೊತ್ತಾಗ್ತೈತೆ, ನಾನು ಹೀಗೇ ನೇರವಾಗಿ ಹೋದ್ರೆ ಭಾರತ ದೇಶಕ್ಕೆ ಹೋಗ್ಬೋದು, ಹೊಸ ಜಲಮಾರ್ಗವನ್ನ ಕಂಡುಹಿಡಿಬಹುದು ಅಂತ ಅವನಿಗೆ ಗೊತ್ತಾಗ್ತದೆ. ಆಗ ಬಾರ್ತಲೋಮೆ ಡಯಾಸ್ನು ತನ್ನ ಪ್ರಯಾಣವನ್ನು ಮುಂದುವರಿಸಲು ಆರಂಭಿಸ್ತಾನೆ. ಆದರೆ ಅವನ ಪ್ರಯಾಣ ಆರಂಭಿಸಲು ಸಾಧ್ಯವಾಗಲಿಲ್ಲ. ಯಾಕಪ್ಪ ಅಂದ್ರೆ ಆ ಕೇಪ್ನಲ್ಲಿ ಭೀಕರವಾದಂತ ಬಿರುಗಾಳಿ ಬೀಸುತ್ತಿತ್ತು. ಭೀಕರವಾದಂತ ಬಿರುಗಾಳಿ ಬೀಸುತ್ತಿದ್ದರಿಂದ ಈ ಕೇಪ್ ಅನ್ನ ಬಾರ್ತಲೋಮೆ ಡಯಾಸ್ನು ಕೇಪ್ ಆಫ್ ಸ್ಟಾರ್ಮ್, ಬಿರುಗಾಳಿಯ ಭೂಷರ, ಕೇಪ್ ಆಫ್ ಸ್ಟಾರ್ಮ್, ಬಿರುಗಾಳಿಯ ಭೂಷರ ಎಂದು ಕರೆದು ತಾಯ್ನಾಡಿಗೆ ವಾಪಸ್ಸಾದನು ನೋಡಿ ವಿದ್ಯಾರ್ಥಿಗಳೇ. ಕೇಪ್ ಅನ್ನ ಏನೆಂದು ಕರೆದು ತಾಯ್ನಾಡಿಗೆ ವಾಪಸ್ಸಾದ? ಕೇಪ್ ಆಫ್ ಸ್ಟಾರ್ಮ್. ಕೇಪ್ ಆಫ್ ಸ್ಟಾರ್ಮ್. ಕೇಪ್ ಆಫ್ ಸ್ಟಾರ್ಮ್ ಅಂದ್ರೆ ಬಿರುಗಾಳಿಯ ಭೂಷಿರ ನೋಡಿ ವಿದ್ಯಾರ್ಥಿಗಳೇ. ಕೇಪ್ ಆಫ್ ಸ್ಟಾರ್ಮ್ ಅಥವಾ ಬಿರುಗಾಳಿಯ ಭೂಷರ ಎಂದು ಕರೆದು ತಾಯ್ನಾಡಿಗೆ ವಾಪಸ್ಸಾದ. ಈ ತಾಯ್ನಾಡಿಗೆ ವಾಪಸ್ಸಾದಾಗ ಅಂದಿನ ಪೋರ್ಚುಗಲ್ನ ರಾಜಕುಮಾರನಾದಂತ ಎರಡನೇ ಜಾನ್ ಕೇಳ್ತಾನೆ, ಯಾಕೆ ನೀನು ಭಾರತ ದೇಶಕ್ಕೆ ಜಲಮಾರ್ಗ ಕಂಡುಹಿಡಿತಿ ಅಂತ ಹೋದಂತವನು? ಆಗ ಬಾರ್ತಲೋಮೆ ಡಯಾಸ್ ಹೇಳ್ತಾನೆ, ಅಲ್ಲಿ ಭೀಕರವಾದಂತ ಬಿರುಗಾಳಿ ಬೀಸ್ತಿತ್ತು, ಅದಕ್ಕೆ ಪ್ರಯಾಣ ಮುಂದುವರಿಸಲು ಸಾಧ್ಯ ಆಗಲಿಲ್ಲ. ಅದಕ್ಕೆ ಸ್ವಾಮಿ ಅದನ್ನ ಕೇಪ್ ಆಫ್ ಸ್ಟಾರ್ಮ್, ಬಿರುಗಾಳಿಯ ಭೂಷರ ಅಂತ ಅದಕ್ಕೊಂದು ಹೆಸರಿಟ್ಟು ನಾನು ವಾಪಸ್ ಆದೆ ಅಂತ ಹೇಳ್ತಾನೆ. ಇಲ್ಲಿ ನಡೆದಂತ ಎಲ್ಲ ವಿಚಾರವನ್ನ ಕೇಳಿದಂತ ಈ ಜಾನ್ ಹೇಳ್ತಾನೆ, ಬಾರ್ತಲೋಮೆ ಡಯಾಸ್, ಅದು ಕೇಪ್ ಆಫ್ ಸ್ಟಾರ್ಮ್, ಬಿರುಗಾಳಿಯ ಭೂಷರ ಅಲ್ಲ, ಅದು ಕೇಪ್ ಆಫ್ ಗುಡೋಪ್, ಭರವಸೆಯ ಭೂಷರ. ಕೇಪ್ ಆಫ್ ಗುಡೋಪ್, ಭರವಸೆಯ ಭೂಷರ. ಅದು ನಮ್ಮ ಮುಂದಿನ ನೌಕಾಯಾನಕ್ಕೆ ನನಗೆ ಭರವಸೆ ಮೂಡಿಸೈತೆ ಅಂತ ಇದನ್ನ ಕೇಪ್ ಆಫ್ ಗುಡೋಪ್, ಕೇಪ್ ಅನ್ನ ಕೇಪ್ ಆಫ್ ಗುಡೋಪ್,
ಭರವಸೆಯ ಭೂಷರೆಂದು ಕರೆದಂತವನೇ ಎರಡನೇ ಜಾನ್. ನೋಡಿ, ಎರಡನೇ ಜಾನ್ ಕೇಪ್ ಅನ್ನು ಕೇಪ್ ಆಪ್ ಗುಡ್ ಹೋಪ್, ಕೇಪ್ ಆಫ್ ಗುಡ್ ಹೋಪ್ ಅಥವಾ ಭರವಸೆಯ ಭೂಷಿರ. ಕೇಪ್ ಆಫ್ ಗುಡ್ ಹೋಪ್ ಅಥವಾ ಭರವಸೆಯ ಭೂಷಿರ ಎಂದು ಕರೆದವನು ಯಾರಪ್ಪ ಅಂತಂದಾಗ ಎರಡನೇ ಜಾನ್. ವಿದ್ಯಾರ್ಥಿಗಳೇ ನೋಡಿ ಹೆಂಗಾಯ್ತು, ಇನ್ನ ಬಂದಿಲ್ಲ ಭಾರತ ದೇಶಕ್ಕೆ ಇವರು ಬರಕ್ಕಾಗಿಲ್ಲ ವಿದ್ಯಾರ್ಥಿಗಳ ಇನ್ನ. ನೋಡಿ, ಹಾಗಾದ್ರೆ ಇಂಥ ಒಂದು ಸಮಯದಲ್ಲಿ ಈ ಬಾರ್ತಲೋಮಿಯೋ ಡಯಾಸ್ ನ ನಂತರ ಪೋರ್ಚುಗೀಸರ ಮತ್ತೊಬ್ಬ ನಾವಿಕನಾದಂತ ವಾಸ್ಕೋ ಡಿ ಗಾಮ ನಾನು ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿತೆ ಅಂತ ಆರಂಭ ಮಾಡ್ತೇನೆ ವಿದ್ಯಾರ್ಥಿಗಳೇ. ನೋಡಿ, ಹಾಗಾದ್ರೆ ಈ ನಮ್ಮ ವಾಸ್ಕೋ ಡಿ ಗಾಮ ಯಾವಾಗ ಹೊರಟ? 1497 ಜುಲೈ 8ನೇ ತಾರೀಕು. ನೋಡಿ, 1497 ಜುಲೈ 8ರಂದು. ನೋಡಿ ವಿದ್ಯಾರ್ಥಿಗಳೇ, 1497 ಜುಲೈ 8ನೇ ತಾರೀಕಿನಂದು ವಾಸ್ಕೋ ಡಿ ಗಾಮ ಅಂದಿನ ರಾಜನಾದಂತ ಎಮ್ಯಾನ್ಯುಯಲ್ನಿಂದ ಸಹಾಯವನ್ನ ಪಡೆದು, ಯಾರಿಂದ? ರಾಜ ಎಮ್ಯಾನ್ಯುಯಲ್ ನಿಂದ ಸಹಾಯವನ್ನ ಪಡೆದು ಹೊರಡ್ತಾನೆ. ಹಾಗಾದ್ರೆ ಯಾವ ಬಂದರಿನಿಂದ ಆರಂಭ ಮಾಡ್ದ? ಪೋರ್ಚುಗಲ್ನ ಲಿಸ್ಬನ್ ಬಂದರಿನಿಂದ ಪ್ರಯಾಣವನ್ನು ಆರಂಭಿಸಿದನು. ನೋಡಿ, ಪೋರ್ಚುಗಲ್ನ ಲಿಸ್ಬನ್ ನೋಡಿ, ಪೋರ್ಚುಗಲ್ನ ಲಿಸ್ಬನ್ ಬಂದರಿನಿಂದ ಪ್ರಯಾಣವನ್ನು ಆರಂಭ ಮಾಡಿದಂತವನೇ ಈ ವಾಸ್ಕೋ ಡಿ ಗಾಮ. ನೋಡಿ, ಆದರೆ ವಾಸ್ಕೋ ಡಿ ಗಾಮ ಪೋರ್ಚುಗಲ್ನ ಲಿಸ್ಬನ್ ಬಂದರಿಂದ ಯಾವ ಹಡಗಿನ ಮೂಲಕ ಪ್ರಯಾಣವನ್ನು ಆರಂಭಿಸಿದನೋ? ಸಾಹೋ ಗ್ಯಾಬ್ರಿಯಲ್ ಎಂಬ ಹಡಗಿನ ಮೂಲಕ. ಹಡಗು ಯಾವುದು? ಸಾಹೋ ಗ್ಯಾಬ್ರಿಯಲ್ ಎಂಬ ಹಡಗಿನ ಮೂಲಕ. ನೋಡಿ ವಿದ್ಯಾರ್ಥಿಗಳೇ, ಈ ಸಾಹೋ ಗ್ಯಾಬ್ರಿಯಲ್ ಹಡಗು ಅಂದಾಗ ನನಗೊಂದು ನೆನಪಾತೈತೆ. ಏನಂದ್ರೆ, ಪುನೀತ್ ರಾಜ್ಕುಮಾರ್ ವಿದ್ಯಾರ್ಥಿಗಳೇ ಕನ್ನಡದ ಕೋಟ್ಯಾಧಿಪತಿ ನಡೆಸ್ಕೊಡ್ತಾ ಇದ್ರಲ್ಲ, ಆ ಕನ್ನಡದ ಕೋಟ್ಯಾಧಿಪತಿ ನಡೆಸ್ಕೊಡ್ತಿದ್ದಂತ ಒಂದು ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಆಡಿಯನ್ಸ್ ಈ ಪ್ರಶ್ನೆ ಕೇಳಿದ್ರು ವಿದ್ಯಾರ್ಥಿಗಳೇ, ಈ ವಾಸ್ಕೋ ಡಿ ಗಾಮ ಭಾರತ ದೇಶಕ್ಕೆ ಯಾವ ಹಡಗಿನ ಮೂಲಕ ಬಂದ್ರು ಅಂತ ಒಂದು ಪ್ರಶ್ನೆ ಕೇಳಿದ್ರು ವಿದ್ಯಾರ್ಥಿಗಳೇ. ಪಾಪ ಆಡಿಯನ್ಸ್ ಅವ್ರಿಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಅದೇನೋ ಬೇರೆಯವ್ರಿಗೆಲ್ಲ ಕಾಲ್ ಮಾಡಿ ಕೇಳಿ ಹೇಳ್ಬೋದಕ್ಕೆ ಅವಕಾಶ ಎಲ್ಲ ಇತ್ತಲ್ಲ ವಿದ್ಯಾರ್ಥಿಗಳೇ. ಅವಾಗ ಅವ್ರು ಯಾರನ್ನ ಕೇಳಿರು, ಪಾಪ ಅವ್ರು ಯಾರೋ ಕಂಪನಿ ಎಂಪ್ಲಾಯಿನ ಕೇಳಿರು. ಪಾಪ ಅವ್ರೇನ್ ಈ ಇತಿಹಾಸ ಎಲ್ಲ ಓದಿರ್ತಾರೆ, ಅವರು ರಾಂಗ್ ಹೇಳಿರು. ಹಂಗಾಗಿ ತಪ್ಪಾಗಿ ಅವ್ರ ಮಾರ್ಕ್ಸ್ ಅಂಕ ಅಮೌಂಟ್ ಹೊರಟೋಯ್ತು ವಿದ್ಯಾರ್ಥಿಗಳೇ. ಅದು ಹಂಗಾಗಿತ್ತು, ಅದು ನಾನು ನೋಡಿದ್ದೆ, ಹಂಗಾಗಿ ಅದು ನನಗೆ ನೆನಪಿತ್ತು. ಅವತ್ತಿಂದ ಈ ಸಾಹೋ ಗ್ಯಾಬ್ರಿಯಲ್ ಬಂದಾಗ ನಾನು ಎಲ್ಲೇ ಪಾಠ ಮಾಡ್ಬೇಕಾದ್ರೂ ಹೇಳಿರ್ತೀನಿ ನಿಮಗೆ. ಯಾಕೆಂದ್ರೆ ಪುನೀತ್ ರಾಜ್ಕುಮಾರ್ ನಮ್ ಜೊತೆ ಇಲ್ಲ ಅಂದ್ರೂ ಅವರ ನೆನಪು ನಮ್ಮಲ್ಲಿದೆ. ಹಾಗಾಗಿ ಇಂಥ ಒಂದು ಸಮಯದಲ್ಲಿ ಅವರ ಹೆಸರನ್ನ ನೆನಪಸನ ಅಂತ ನಾನು ನೆನಪಿಸ್ತಾ ಇರ್ತೇನೆ ವಿದ್ಯಾರ್ಥಿಗಳೇ. ಹೀಗಾಗಿ ಯಾವ ಹಡಗಿನ ಮೂಲಕ? ಸಾಹೋ ಗ್ಯಾಬ್ರಿಯಲ್ ಎಂಬ ಹಡಗಿನ ಮೂಲಕ ಪ್ರಯಾಣವನ್ನು ಆರಂಭಿಸಂತವನೇ ಈ ನಮ್ಮ ವಾಸ್ಕೋ ಡಿ ಗಾಮ. ನೋಡಿ, ಆಗ ವಾಸ್ಕೋ ಡಿ ಗಾಮನು ಸಹ ನೇರವಾಗಿ ಆಫ್ರಿಕಾದ ದಕ್ಷಿಣದ ತುದಿಯಾದಂತ ಕೇಪ್ ಅನ್ನು ತಲುಪ್ದ. ನೋಡಿ, ಆಫ್ರಿಕಾದ ದಕ್ಷಿಣದ ತುದಿ ಕೇಪ್ ತಲುಪಿದ. ನೋಡಿ, ಆಫ್ರಿಕಾದ ದಕ್ಷಿಣದ ತುದಿಯಾದಂತ ಕೇಪ್ ಅನ್ನು ತಲುಪ್ತಾನೆ. ಆಗ ವಾಸ್ಕೋ ಡಿ ಗಾಮನಿಗೆ ಗೊತ್ತಾಯ್ತು, ಇದು ಭಾರತ ದೇಶದ ಭೂ ಪ್ರದೇಶವಲ್ಲ. ನಾನಾಗ ಇನ್ನು ಮುಂದೆ ಹೋದ್ರೆ ಭಾರತ ದೇಶಕ್ಕೆ ಜಲಮಾರ್ಗ ಕಂಡುಹಿಡಿಯಬಹುದು ಅಂತ ಗೊತ್ತಾಯ್ತು. ಹೇಗೆ ನೀವು ಓದ್ತಾ ಇದ್ದೀರಾ ಈಗ ಮುಂಬರುವಂತ PC, PS, FDA, STA, ವಿಲೇಜ್ ಅಕೌಂಟೆಂಟ್, PDO, KS, IAS, UP ಏನ್ ಬೇಕು ಎಲ್ಲ ನಾವು ಸಕ್ಸಸ್ ಆಗ್ಬೇಕು ಅಂತ ಹೆಂಗೆ ನೀವು ಓದ್ತಾ ಇದ್ದೀರೋ ಹಾಗೆ ವಾಸ್ಕೋ ಡಿ ಗಾಮ ಈ ಕೇಪ್ ನಿಂದ ಮತ್ತೆ ತನ್ನ ಪ್ರಯಾಣವನ್ನು ಆರಂಭ ಮಾಡಿದ ನಂತರ ಮೊಜಾಂಬಿಕ್ ಎಂಬ ಪ್ರದೇಶವನ್ನು ತಲುಪ್ತಾನೆ. ನೋಡಿ, ಕೇಪ್ ಅನ್ನು ತಲುಪಿ ನಂತರ ಮೊಜಾಂಬಿಕ್ ತಲುಪ್ತಾನೆ. ಮೊಜಾಂಬಿಕ್ ಅನ್ನು ತಲುಪಿದ ನಂತರ ಅರಬ್ಬಿ ಸಮುದ್ರದ ಮೂಲಕ
ಅರಬ್ಬಿ ಸಮುದ್ರದ ಮೂಲಕ 1498 ಮೇ 17ರಂದು 1498 ಮೇ 17ರಂದು ಕೇರಳದ ಕಪ್ಪಾಡವನ್ನು ತಲುಪಿದನು. ಈ ಕೇರಳದ ಕಪ್ಪಾಡವನ್ನು ತಲುಪಿ 1498 ಮೇ 20ನೇ ತಾರೀಕು 1498 ಮೇ 20ನೇ ತಾರೀಕು ಕೇರಳದ ಕಲ್ಲಿಕೋಟೆಯನ್ನು ತಲುಪಿದನು. ಆಗ ಕಲ್ಲಿಕೋಟೆಯ ಅರಸನಾದಂತ ಜಾಮೋರಿನ್ ಈ ನಮ್ಮ ವಾಸ್ಕೋಡಿ ಗಾಮನನ್ನ ಭಾರತ ದೇಶಕ್ಕೆ ಸ್ವಾಗತ ಮಾಡಿಕೊಂಡನ. ನೋಡಿ ವಿದ್ಯಾರ್ಥಿ, ನೋಡಿ ಮೊಜಾಂಬಿಕ್ ತಲುಪಿ ನಂತರ ಅರಬ್ಬಿ ಸಮುದ್ರದ ಮೂಲಕ 1498 ಮೇ 17ರಂದು ನೋಡಿ 1498 ಮೇ 17ನೇ ತಾರೀಕಂದು ಕೇರಳದ ಕಪ್ಪಾಡ ನೋಡಿ ಕೇರಳದ ಕಪ್ಪಾಡವನ್ನು ತಲುಪ್ತಾನೆ 1498 ಮೇ 20ರಂದು ನೋಡಿ 1498 ಮೇ 20ನೇ ತಾರೀಕಂದು ಕೇರಳದ ಕಲ್ಲಿಕೋಟೆ ಅಂತ ತಲುಪಿದನು. ಆ ಕೇರಳದ ಕಲ್ಲಿಕೋಟೆ ಅಂತ ತಲುಪಿದಾಗ ಕಲ್ಲಿಕೋಟೆ ಅರಸ ಜಾಮೋರಿನ್ ನೋಡಿ ಕಲ್ಲಿಕೋಟೆ ಅರಸ ಜಾಮೋರಿನ್ ಭಾರತ ದೇಶಕ್ಕೆ ವಾಸ್ಕೋಡಿ ಗಾಮನಿಗೆ ಮಂಗಳಾರತಿಯನ್ನು ಎತ್ತುವುದರ ಮೂಲಕ ಸ್ವಾಗತ ಮಾಡಿಕೊಂಡ. ಯಾಕೆ? ಬಾ ಕಳ್ಳನ ಮಗನೇ, ಬಂದಿದೀಯಾ, ಭಾರತ ದೇಶದಾಗ ಇರುವಂತ ಸಂಪತ್ತನ್ನ ಓದ್ಕೊಂಡೋಗಿ ಬಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ದ ಜಾಮೋರಿನ್ ಈ ನಮ್ಮ ವಾಸ್ಕೋಡಿ ಗಾಮನನ್ನ ಭಾರತ ದೇಶಕ್ಕೆ ಸ್ವಾಗತವನ್ನ ಮಾಡಿಕೊಂಡ. ನೋಡಿ ಇನ್ನೊಂದೇನಪ್ಪ ಅಂದಾಗ ಈ ಜಾಮೋರಿನ ಮತ್ತೊಂದು ಹೆಸರೈತೆ ವಿದ್ಯಾರ್ಥಿಗಳು, ಏನಪ್ಪಾ ಅಂದ್ರೆ ಮಾನವಿಕ್ರಮ ಅಂತ. ನೋಡಿ ಮತ್ತೊಂದು ಹೆಸರೇನು? ಮಾನವಿಕ್ರಮ. ನೋಡಿ ಜಾಮೋರಿನ ಮತ್ತೊಂದು ಹೆಸರೇನು? ಮಾನವಿಕ್ರಮ. ನೋಡಿ ವಿದ್ಯಾರ್ಥಿ, ಹೀಗೆ ಕೊನೆಗೆ ವಾಸ್ಕೋಡಿ ಗಾಮ ಭಾರತಕ್ಕೆ ಜಲಮಾರ್ಗ ಕಂಡಿಡಿದೇ ಬಿಟ್ಟ. ನೋಡಿ 1497 ಜುಲೈ 8ನೇ ತಾರೀಕಿನಂದು ವಾಸ್ಕೋಡಿ ಗಾಮ ರಾಜ ಎಂಬಾದೇಲ್ನಿಂದ ಸಹಾಯವನ್ನ ಪಡೆಯುವುದರ ಮೂಲಕ ಪೋರ್ಚುಗಲ್ನ ಲಿಸ್ಬನ್ ಬಂದರಿನಿಂದ ಸಾಹೋ ಗ್ಯಾಬ್ರಿಯಲ್ ಎಂಬ ಹಡಗಿನ ಮೂಲಕ ಪ್ರಯಾಣವನ್ನ ಆರಂಭಿಸಿದನು. ಆಗ ಆಫ್ರಿಕಾದ ದಕ್ಷಿಣದ ತುದಿಯಾದಂತ ಕೇಪ್ ಅನ್ನು ತಲುಪಿದನು. ನಂತರ ಮೊಜಾಂಬಿಕ್ ತಲುಪಿದನು. ನಂತರ ಅರಬ್ಬಿ ಸಮುದ್ರದ ಮೂಲಕ 1498 ಮೇ 17 1498 ಮೇ 17ನೇ ತಾರೀಕಿನಂದು ಕೇರಳದ ಕಪ್ಪಾಡವನ್ನು ತಲುಪಿ 1498 ಮೇ 20ರಂದು ಕೇರಳದ ಕಲ್ಲಿಕೋಟೆಯನ್ನು ತಲುಪಿದನು. ಆಗ ಕಲ್ಲಿಕೋಟೆಯ ಅರಸನಾದಂತ ಜಾಮೋರಿನ್ ಅಥವಾ ಮಾನವಿಕ್ರಮ ಭಾರತ ದೇಶಕ್ಕೆ ವಾಸ್ಕೋಡಿ ಗಾಮನನ್ನ ಸ್ವಾಗತ ಮಾಡಿಕೊಂಡ. ನೋಡಿ ಆಗ ಈ ನಮ್ಮ ವಾಸ್ಕೋಡಿ ಗಾಮ ಭಾರತ ದೇಶಾದ್ಯಂತ ಸಂಚಾರವನ್ನ ಮಾಡ್ತಾನೆ. ಈ ಭಾರತ ದೇಶಾದ್ಯಂತ ಸಂಚಾರವನ್ನ ಮಾಡಿದಂತ ಈ ನಮ್ಮ ವಾಸ್ಕೋಡಿ ಗಾಮ ಅಮೂಲ್ಯವಾದಂತ ಸಾಂಬಾರ್ ಪದಾರ್ಥಗಳನ್ನ ಹೊತ್ತುಕೊಂಡು ತನ್ನ ತಾಯ್ನಾಡಿಗೆ ವಾಪಸ್ ಆಗುವಾಗ ಇದೇ ಕೇರಳದ ಕಲ್ಲಿಕೋಟೆಯಲ್ಲಿ ಅಮೃತ ಶಿಲೆಯನ್ನು ನೆಟ್ಟು ತಾಯ್ನಾಡಿಗೆ ವಾಪಸ್ಸಾದನು. ಇದೇ ಕೇರಳದ ಕಲ್ಲಿಕೋಟೆಯಲ್ಲಿ ಅಮೃತ ಶಿಲೆ ನೆಟ್ಟು ತಾಯ್ನಾಡಿಗೆ ವಾಪಸ್ಸಾದನು. ಯಾಕೆ? ಭಾರತ ದೇಶಕ್ಕೆ ತಾನು ಹೊಸ ಜಲಮಾರ್ಗವನ್ನ ಕಂಡುಹಿಡಿದಂತ ಸವಿನೆನಪಿಗಾಗಿ ಕಲ್ಲಿಕೋಟೆಯಲ್ಲಿ ಅಮೃತ ಶಿಲೆಯನ್ನು ನೆಟ್ಟು ತಾಯ್ನಾಡಿಗೆ ವಾಪಸ್ಸಾದನು. ನೋಡಿ, ಭಾರತಕ್ಕೆ ತಾನು ಹೊಸ ಜಲಮಾರ್ಗ ಕಂಡು ಹಿಡಿದಂತ ಸವಿನೆನಪಿಗಾಗಿ ಕಲ್ಲಿಕೋಟೆಯಲ್ಲಿ ಅಮೃತ ಶಿಲೆ ನೆಡಲು ಕಾರಣವಾಯಿತು. ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಇವತ್ ನಾವಲ್ಲಿ ಹೋಗಿ ನೋಡ್ರೆ ಇಲ್ಲ. ಯಾಕೆ? ಯಾರ ಕಿತ್ಕೊಂಡು ಹೋಗಿ ಮನೆ ಒಳಗಡೆ ಟ್ರೆಂಕಿ ಕಿಬ್ಬಿಗೆ ಹಾಕ್ಯಬಿಟ್ಟವ್ರೆ. ಯಾಕೆ? ಬಿಳೆಕಲ್ ಕಾಣಿಸ್ತೈತೆ ಅಮೃತ ಶಿಲೆ ಯಾರದು ಬಿಡ್ತಾರ? ಇಲ್ಲ. ವಾಲ್ತವ ಹಾಕೋದು, ಚೆನ್ಕೆ ಕುಡುಗೋದು, ಮುಚ್ಚೆ ಬಿಡಲ್ಲ. ಚೆನ್ನಾಗೈತೆ ರೋಜಿ ಮುಳ್ಳು ಜರ್ವ ಕಾತೈತೆ ಅಂತ ಏನ್ ಮಾಡ್ತಾರೆ? ಎಲ್ಲ ತಗೊಂಡು ಮನೆಗೆ ಇಕ್ಕಿಂತಾರೆ. ಅಂತದ್ ಇನ್ನೇನು ಅಮೃತ ಶಿಲೆ ಕಲ್ಲಿದ್ರೆ ಬಿಡ್ತಾರೆ ವಿದ್ಯಾರ್ಥಿಗಳೇ? ಯಾರು ಬಿಡಲ್ಲ. ಹಾಗಾಗಿ ಯಾರು ತಗೊಂಡು ಹೋದ ಇವತ್ತಿಲ್ಲ. ನಾವು ಅಧ್ಯಯನ ಮಾಡ್ಬೋದು ಅಷ್ಟೇ ವಿದ್ಯಾರ್ಥಿಗಳೇ. ನೋಡಿ, ಹಾಗಾದ್ರೆ ಇಂಥ ಒಂದು ಸಮಯದಲ್ಲಿ ಹೀಗೆ ವಾಸ್ಕೋಡಿ ಗಾಮ ಮತ್ತೆ ತಾಯ್ನಾಡಿಗೆ ವಾಪಸ್ ಆಗ್ತಾನೆ. ಅಲ್ಲಿ ಅಮೂಲ್ಯವಾದಂತಹ ಸಾಂಬಾರ ಪದಾರ್ಥಗಳನ್ನು ಹೊತ್ಕೊಂಡು ಹೋಗಿ ವ್ಯಾಪಾರವನ್ನ ಮಾಡ್ತಾನೆ, ಲಾಭ ಸಂಪಾದನೆ ಮಾಡ್ತಾನೆ. ನಂತರ ಈ ನಮ್ಮ ವಾಸ್ಕೋಡಿ ಗಾಮ 1502ರಲ್ಲಿ ಎರಡನೇ ಬಾರಿಗೆ ಭಾರತಕ್ಕೆ ಬಂದ. ನೋಡಿ, 1502ರಲ್ಲಿ ಎರಡನೇ ಬಾರಿಗೆ ಭಾರತ ದೇಶಕ್ಕೆ ಬಂದ. ಆಗಲೂ ಸಹ ಅಮೂಲ್ಯವಾದಂತಹ ಸಂಬಾರ ಪದಾರ್ಥಗಳನ್ನು ಹೊತ್ಕೊಂಡು
1502 ತಾಯ್ನಾಡಿಗೆ ವಾಪಸ್ಸಾದ. ನಂತರ 1524 ಭಾರತ ದೇಶಕ್ಕೆ 3ನೇ ಬಾರಿಗೆ ಬಂದನು. ನೋಡಿ ವಿದ್ಯಾರ್ಥಿಗಳೇ, 1524 ವಾಸ್ಕೋ ಡಿ ಗಾಮ ಭಾರತ ದೇಶಕ್ಕೆ 3ನೇ ಬಾರಿಗೆ ಬರ್ತಾನೆ. ಈ 3ನೇ ಬಾರಿಗೆ ಬಂದಂತ ಸಮಯದಲ್ಲೇ ಈ ನಮ್ಮ ವಾಸ್ಕೋ ಡಿ ಗಾಮ ಇದೇ ನಮ್ಮ ಕೇರಳದ ಕೊಚ್ಚಿನ್ನಲ್ಲಿ ಮರಣ ಹೊಂದಿದನು. ಆಗ ಕೊಚ್ಚಿನ್ನಲ್ಲೇ ಇವನನ್ನ ಸಮಾಧಿ ಮಾಡಲಾಯಿತು. ನೋಡಿ, ಕೇರಳದ ಕೊಚ್ಚಿನ್ನಲ್ಲಿ, ಕೇರಳದ ಕೊಚ್ಚಿನ್ನಲ್ಲೇ ಮರಣ ಹೊಂದಿದನು. ಕೇರಳದ ಕೊಚ್ಚಿನ್ನಲ್ಲಿ ಮರಣ ಹೊಂದಿದನು. ಆ ಕೇರಳದ ಕೊಚ್ಚಿನ್ನಲ್ಲೇ ಸಮಾಧಿ ಮಾಡಲಾಗುತ್ತದೆ ವಿದ್ಯಾರ್ಥಿಗಳೇ. ಹೀಗೆ ಈ ಯುರೋಪಿಯನ್ನರು, ಪೋರ್ಚುಗೀಸರು ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನ ಹೇಗೆ ಕಂಡುಹಿಡಿದ್ರು, ಹೇಗೆ ಬಂದ್ರು ಎಂಬ ಸಂಪೂರ್ಣವಾದಂತಹ ಒಂದು ವಿಚಾರವನ್ನ ನಿಮಗೆ ತಿಳಿಸಿದೆ ವಿದ್ಯಾರ್ಥಿಗಳೇ. ಹೀಗಾಗಿ ನಂತರ ವಾಸ್ಕೋ ಡಿ ಗಾಮನ ನಂತರ ಯಾರು ಬಂದ? ಪೆಡ್ರೋ ಆಲ್ಬರೆಜ್ ಕೆಬ್ರಾಲ್ ಅವರೆಲ್ಲ ಬರ್ತಾರೆ. ಹೀಗಾಗಿ ನಾವು ಮುಂದಿನ ತರಗತಿಯಲ್ಲಿ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು.